ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಭಾವದ ಮಹತ್ವವನ್ನು ಜಗತ್ತಿನ ಎಲ್ಲ ಸಂತರು ಶರಣರು ಕೊಂಡಾಡಿದ್ದಾರೆ. ನಮ್ಮಲ್ಲಿರುವ ಮೂರೇ ಮೂರು ಸಂಗತಿಗಳು: ಒಂದು ಬುದ್ಧಿ, ಇನ್ನೊಂದು ಭಾವ, ಮೂರನೆಯದೇ ದೇಹ. ಈ ಮೂರರ ಸುಂದರ ಸಾಂಗತ್ಯ ಇದು ಜೀವನ. ಪ್ರತಿಯೊಬ್ಬನಲ್ಲಿ ಈ ಮೂರು ಇರ್ತಾವ. ಕಾಣುವಂಥದ್ದು ದೇಹ, ಕಾಣದಂಥದ್ದು ಬುದ್ಧಿ ಮತ್ತು ಭಾವ. ಈ ಮೂರನ್ನ ಸಮಾವೇಶಗೊಳಿಸಿದ ಒಂದು ಸುಂದರ ವ್ಯವಸ್ಥೆ ಅದ ಅಲ್ಲ, ಅದೇ ಬದುಕು. ಇವುಗಳನ್ನು ನಾವು ಬಳಸಿಕೊಳ್ಳೋದು ಮತ್ತು ವರುಷಗಳ ಕಾಲ ಚೆನ್ನಾಗಿ ಬದುಕೋದು. ನಾವು ಬಂದಿರೋದೇ ಬದುಕೋದಕ್ಕಾಗಿ, ಅದು ಚೆನ್ನಾಗಿ ಬದುಕೋದಕ್ಕಾಗಿ. ಹಾಗೆ ಬದುಕಿದವರು ಸಾವಿರ ಜನ. ನೋಡಬೇಕು ಎಷ್ಟು ಸುಂದರವಾಗಿ ಬಾಳಿ ಬದುಕಿ ಹೋದವರದಾರ. ಎಂಥ ಅದ್ಭುತ ಜೀವನ ಸಾಗಿಸಿದವರದಾರ. ಒಬ್ಬರು ಲಾವೋ ತ್ಸೆ ಅಂತ ಆಗಿ ಹೋದರು ಚೀನಾ ದೇಶದೊಳಗೆ. ಎಷ್ಟು ಸರಳ ಸುಂದರ ಜೀವನ. ಒಂದು ಗಿಡದ ಕೆಳಗೆ ಆನಂದವಾಗಿ ಕೂಡುವ ಆ ವ್ಯಕ್ತಿ. ಒಂದು ದಿನ ಒಬ್ಬ ಸಿರಿವಂತ ಬರ್ತಾನೆ. ಆ ಲಾವೋ ತ್ಸೆ ಗುರು ಸಂತ ಗಿಡದ ಕೆಳಗೆ ಕೂತಿರ್ತಾನೆ. ಅವಾಗ ಈತ ಬಂದು ಗೌರವ ಸಲ್ಲಿಸಿ ಕೇಳ್ತಾನೆ, ನಾನು ಬಹಳ ಸುಂದರವಾಗಿ ಬದುಕಬೇಕು. ನನ್ನಲ್ಲಿ ಎಲ್ಲ ಅದ, ಸಂಪತ್ತದ, ಮನೆ ಮಾರದ, ಕುಟುಂಬೀಯ ಜನ ಅದಾರ, ಎಲ್ಲ ಅದಾರ. ಆದರೆ ಏನೋ ಕೊರತೆ. ನೀವು ಎಷ್ಟು ಸಂತೋಷ ಆಗಿದ್ದೀರಿ ಅಲ್ಲ, ಹಂಗೆ ನಾನು ಇರಬೇಕಲ್ಲ. ಅವನಿಗೆ ಅದೊಂದು ಬಯಕೆ. ನಿಮಗೆ ಮನೆ ಇಲ್ಲ, ಮಾರಿಲ್ಲ, ನಿಮಗೆ ಕುಟುಂಬ ಇಲ್ಲ, ಸಂಪತ್ತ ಇಲ್ಲ, ಆದರೆ ಎಷ್ಟು ಚೆನ್ನಾಗಿ ಬದುಕ್ತೀರಿ ನೀವು, ಎಷ್ಟು ಆನಂದವಾಗಿ ಬದುಕ್ತೀರಲ್ಲ. ಸ್ವಲ್ಪ ಹೇಳಿ, ನಾನು ಮಸ್ತಾಗಿ ಬದುಕಬೇಕು. ವ್ಯತ್ಯಾಸ ನೋಡು. ಒಂದು ಕಡೆ ಲಾವೋ ತ್ಸೆ, ಇನ್ನೊಂದು ಕಡೆ ಒಬ್ಬ ಭಾರಿ ಸಿರಿವಂತ. ಆತ ಬಯಸ್ತಾನ ಸಿರಿವಂತ, ನೀವು ಎಷ್ಟು ಚೆನ್ನಾಗಿದ್ದೀರಲ್ಲ, ಎಂಥ ಪ್ರಸನ್ನತ, ಎಷ್ಟು ಶಾಂತ ಮುಖ ಮುದ್ರೆ, ನಿಮ್ಮ ಜೀವನ
ಎಷ್ಟು ಸರಳ ಸರಳ ಸುಂದರವಾಗಿದೆ. ನಾನು ಅಂಥದೊಂದು ಜೀವನ ಸಾಗಿಸಬೇಕು. 70 ವರ್ಷಗಳ ಕಾಲ ಕಷ್ಟಪಟ್ಟು ಮನೆಮಾರ ಮಾಡಿದೆ, ಎಲ್ಲ ಮಾಡಿದೆ. ಹಾಗೆ ಮಾಡೋದ್ರಾಗ ಬದುಕೋದನ್ನೇ ಮರೆತು ಬಿಟ್ಟೆ. ವ್ಯತ್ಯಾಸ. ಬದುಕಬೇಕಲ್ಲ, ಅದೇ ಮರೆತು ಹೋಯ್ತು. ದುಡಿದೆ ಮಾಡಿದೆ ಎಲ್ಲ ಮಾಡಿದೆ. ಆದರೆ ನಿಮ್ಮನ್ನು ನೋಡಿದ ಬಳಿಕ ಗೊತ್ತಾಯಿತು ನಾನು ಬದುಕೋದನ್ನು ಮರ್ತೇನೆ ಅಂತ. ನೀವು ಏನು ಮಾಡಿಲ್ಲ, ಆದರೆ ಚೆನ್ನಾಗಿ ಬದುಕಿರಿ. ನಾನು ಎಲ್ಲ ಮಾಡೇನಿ, ಬದುಕೋದ ಬಿಟ್ಟೇನಿ ಅಂತ. ಬದುಕಂದ್ರೆ ಏನು? ಬರೀ ಮಾಡೋದು ಬದುಕಲ್ಲ, ವಿಶ್ವವನ್ನು ಅನುಭವಿಸೋದು ಬದುಕ. ಅಂಥ ಬದುಕ ಸಾಗಿಸಿದವ ಆತ ಲಾವೋ ತ್ಸೆ. ಅವಾಗ ಲಾವೋ ತ್ಸೆ ಹೇಳ್ತಾನೆ, ನನ್ನಂತೆ ಬದುಕೋದು ಬೇಡ, ಇಲ್ಲೊಂದು ಹೊಳೆ ಹರಿತದ ಎದುರಿಗೆ, ಅದರಲ್ಲಿ ಮೀನ ಒಂದಿಷ್ಟು ಓಡಾಡಿಕೊಂಡಾವ, ಹೋಗಿ ನೋಡು ಎಷ್ಟು ಚೆನ್ನಾಗಿ ಬದುಕ್ಯಾವ. ನನ್ನ ನೋಡೋದು ಮಹತ್ವದ್ದಲ್ಲ, ಜಗತ್ತು ಕಲಿಸ್ತದೆ, ಹೋಗಿ ನೋಡಲ್ಲೇ. ಒಂದು ಸುಂದರವಾದ ಮೀನ, ಆ ಸಿರಿವಂತ ಅಲ್ಲಿ ಹೋಗಿ ನಿಲ್ತಾನೆ. ಎಷ್ಟು ಸುಂದರವಾದ ಮೀನ, ನೀರಿನೊಳಗೆ ಹಾಯಾಗಿ, ಯಾವ ಅವಸರ ಇಲ್ಲ. ಸ್ಟ್ರೆಸ್, ಈಗ ನಾವು ಮಾಡೋದಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ತಂದೇವಿ. ಅಂದ್ರೆ ಒತ್ತಡ ಎಲ್ಲ ಎದಕ್ಕೆ? ಏನೋ ಮಾಡಬೇಕು ಅಂತ ಒತ್ತಡ. ಬದುಕೋದಕ್ಕೆ ಒತ್ತಡ ಅಲ್ಲ, ಮಾಡೋದಕ್ಕೆ ಒತ್ತಡ. ಬದುಕಂದ್ರೆ ಏನು? ಅಷ್ಟು ಹಾಗಿರ್ತದೆ. ಹೋಗಿ ನೋಡುವಂದ ಆ ಮನುಷ್ಯ ಹೋಗ್ತಾನೆ, ಅಲ್ಲೇ ಎದುರಿಗೆ ಅಲ್ಲಿ ಕೂಡ್ತಾನೆ. ಮೀನ ಸ್ವಚ್ಛಂದವಾಗಿ, ಬಣ್ಣದ ಮೀನ ಆನಂದವಾಗಿ ಹಾಗೆ ತೇಲ್ಕೋತ ಈಸಾಡ್ಕೋತಿರ್ತದೆ. ಅವಸರ ಇಲ್ಲ. ಎಷ್ಟು ಶಾಂತ ಸಮಾಧಾನ. ನೋಡ್ತಾ ಇರ್ತಾನ ಆತ ಸಿರಿವಂತ. ಆತ ಅಂತಾನ, ಇಂಥ ಕ್ಷಣ ನನ್ನ ಬದುಕಿನಲ್ಲಿ ಇಲ್ಲಿವರೆಗೆ 70 ಬರಲೇ ಇಲ್ಲಲ್ಲ. ಧಾವಿಸಿದೆ. ಎಷ್ಟು ಓಡಿದೆ. ಒಂದು ಕ್ಷಣ ಸಹಿತ ತಣ್ಣಗೆ ನಿದ್ರೆ ಮಾಡಲಿಲ್ಲ. ಒಂದಿಟ್ಟು ತಣ್ಣಗೆ ಕೂತ್ಕೊಂಡು ಜಗತ್ತೇನಪ್ಪ ಅಂತ ಒಂದು ದಿವಸ ನೋಡಲಿಲ್ಲ ಆಕಾಶದೊಳಗೆ. ಹಾಗೆ ಅವಾಗ ತಿರುಗಿ ಬಂದು ಹೇಳ್ತಾನೆ, ಗುರುಗಳೇ, ಮೀನ ಎಂಥ ಅದ್ಭುತ ಮೀನ. ನನಗೆ ಅದನ್ನು ನೋಡಲಿಕ್ಕೆ ಆಗಲಿಲ್ಲ ಇಷ್ಟು ವರ್ಷಗಳ ಕಾಲ. ನೋಡ್ಲಿಕ್ಕಾಗಲ್ಲ. ಅವಾಗ ಲಾವೋ ತ್ಸೆ ಹೇಳ್ತಾನೆ, ಆಗಿದ್ದಾಗಿ ಹೋಯ್ತು ಮರೇ, ಈಗ ಬದುಕೋ. ಇದು ಒಂದು ಕ್ಷಣ ಬದುಕಿದರೂ ಮಸ್ತಾಗಿ ಬದುಕಬೇಕು ಈ ಜಗತ್ತಿನಾಗ. ಹೇಗೆ ಬದುಕಿರಬೇಕದು? ಏನು 100 ವರ್ಷ ಬೇಕೇನು ಬದುಕೋದಕ್ಕೆ? ಒಂದು ಸುಂದರ ದಿನ ಸಾಕದು. ಅಷ್ಟು ಚೆನ್ನಾಗಿ ಬಾಳಬೇಕು, ಬದುಕಬೇಕು. ಅದರ ಅರ್ಥ ಮಾಡಬಾರದಂತಲ್ಲ, ಮಾಡೋದೇ ಬದುಕೋದಕ್ಕಾಗಿ ಅನ್ನೋದನ್ನು ಮರಿಬಾರದು ಅಂತ. ಎಲ್ಲ ಮಾಡೋದು ಎದಕ್ಕೆ? ಭಾರಿ ಒಂದು ಸುಂದರ ಮನೆ ಕಟ್ಟದ, ಅನೇಕ ಕೋಣೆಗಳಲ್ಲೆಲ್ಲ
ಎಲ್ಲ ಕೋಣೆಗಳನ್ನು ಶೃಂಗರಿಸಿದ, ಬೆಡ್ರೂಮ್ ಮಾಡಿದ, ಏನು ಅದ್ಭುತ ಹಾಸಿಗೆ, ಎಲ್ಲ ಮಾಡಿದ. ಆದರೆ ಏನು ಮಾಡೋದು, ಮರೆತ ಅಷ್ಟೆ. ಇದೆಲ್ಲ ಮಾಡೋದು ಎದಕ್ಕೆ? ಅಡಿಗೆ ಮನೆ ಮಾಡೋದು ಎದಕ್ಕೆ? ಅಡಿಗೆ ಮಾಡೋದಕ್ಕಲ್ಲ, ಉಣ್ಣೋದಕ್ಕೆ. ಬೆಡ್ರೂಮ್ ಇರೋದು ಬರೇ ಬೆಡ್ರೂಮ್ ಮಾಡೋದಕ್ಕಾಗೆಲ್ಲ, ಮಲಗೋದಕ್ಕೆ. ಹೌದಲ್ಲ ಹೇಳಿ? ಎಲ್ಲ ಹೊಲ ಫಲ ಮಾಡೋದು ಎದಕ್ಕೆ? ದುಡಿದು ಸಂತೋಷ ಪಡೋದಕ್ಕೆ. ಏನು ಮಾಡ್ತೇವೆ ಅದು ಬದುಕಿಗಾಗಿ ಅನ್ನೋದನ್ನ ಮನುಷ್ಯ ಮರಿತಾನ. ಹಿ ಫರ್ಗಾಟ್ ಟು ಲಿವ್. ಹೌದಲ್ಲ? ಇದೇ ಮಾತನ್ನ ಪರದೇಶದೊಳಗ ಇನ್ನೊಬ್ಬ ಎಮರ್ಸನ್ ಅಂತ ಆಗಿ ಹೋದ, ಆತನೂ ಇದೇ ಮಾತು ಹೇಳ್ತಾ ಇದ್ದ. ನಾವು ಮರ್ತೇವಿ, ಎಲ್ಲ ನೆನಪದ ನಮಗೆ, ಆದರೆ ಬದುಕೋದು ಮರ್ತು ಹೋಗಿದೆ. ಅದನ್ನ ನಾವು ಕಲಿಬೇಕಾದ್ರೆ ಈ ಮೂರು, ಸ್ವಲ್ಪ ಬುದ್ಧಿ, ಸ್ವಲ್ಪ ದೇಹದ ಬಳಿಕೆ, ಇವರ ಮಧ್ಯದಲ್ಲಿ ಬದುಕನ್ನು ಶೃಂಗರಿಸುವ ಭಾವ, ಅದು ಅಂಥ ಭಾವ. ಅದನ್ನು ಅರಳಿಸಬೇಕಾದ್ರೆ, ಅದನ್ನು ವಿಕಸಿತಗೊಳಿಸಬೇಕಾದ್ರೆ ಅದಕ್ಕೆ ಒಂದಿಷ್ಟು ಅಡೆತಡೆಗಳಂತೂ ಇರ್ತಾವ, ಒಂದಿಷ್ಟು ಅನುಕೂಲತೆಗಳು ಇರ್ತಾವ. ಅಂಥವುಗಳನ್ನು ನಾವು ನೋಡ್ತಾ ಇರೋದು. ಈಗೊಂದು ನೋಡ್ತೇವೆ. ಏನು ಮಾಡಬೇಕು ಅಂದರೆ, ಒಂದಿಷ್ಟು ಎದರಾಗರೆ ಮುಳುಗಬಾರದು. ಬದುಕು ಮರೆತು ಹೋಗುವಂಗೆ ನಾವು ಮುಳುಗಬಾರದು. ಜಗತ್ತು ಮರೆತು ಹೋಗುವ ಹಾಗೆ ನಾವು ಮುಳುಗಬಾರದು. ಬಹಳಷ್ಟು ನ ರಮತೆ, ಅತಿಯಾಗಿ ಅದರಲ್ಲಿ ಸಿಕ್ಕಾಕಿಕೊಂಡಿರಬಾರದು. ಸ್ವಲ್ಪ ಬೇಕಲ್ಲ, ಅನುಭವಿಸುವ ಕ್ಷಣಗಳು ಬೇಕಲ್ಲ ಜೀವನದಲ್ಲಿ. ಬರೀ ಅದೇ 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 ಯಾವುದೋ ಒಂದು ಅದರಲ್ಲೇ ಮುಳುಗಿ ಹೋಗಿ ಬಿಟ್ರೆ ಬದುಕು ಮರೆಯಾಗ್ತದೆ. ಬದುಕೇ ಮರೆಯಾಗಿ ಹೋಗ್ತದೆ. ಆಗೋದಿಲ್ಲ. ಎಷ್ಟು ಜನ ತಾವು ನೋಡಿ ಸುಮ್ಮನೆ ಒಂದು ಸಣ್ಣ ಪುಟ್ಟ ಸಂಗತಿಗಳಿಗಾಗಿ ಇಡೀ ಬದುಕ ಮರೆಯಾಗ್ತದೆ. ಅದರಲ್ಲಿ ಅಷ್ಟದರ ಮುಳುಗಿ ಹೋಗ್ತೇವೆ. ಮುಳುಗೋದು ಆಗಬಾರದು. ಪ್ರಪಂಚದಲ್ಲಿ ತೇಲಬೇಕೇ ವಿನಃ ಮುಳುಗಬಾರದು. ಪ್ರಪಂಚದ ಇಲ್ಲೇ. ಪ್ರಪಂಚ ಅಂದ್ರೇನು? ನೋಡೋದು, ಕೇಳೋದು, ಮುಟ್ಟೋದು, ಮೂಷಿಸೋದು, ಉಣ್ಣೋದು, ಇದ ಪ್ರಪಂಚ. ಇಲ್ಲೇನು 5 ನೋಡೋದು ಪ್ರಪಂಚ, ಮುಟ್ಟೋದು ಪ್ರಪಂಚ, ಕೇಳೋದು ಪ್ರಪಂಚ, ಉಣ್ಣೋದು ಪ್ರಪಂಚ, ವಾಸನೆ ತೆಗೆದುಕೊಳ್ಳೋದು ಪ್ರಪಂಚ. ಇವ 5. ದೊಡ್ಡವರು ಮಾಡಿದರೂ ಅಷ್ಟದ, ಸಣ್ಣವರು ಮಾಡಿದರೂ ಅಷ್ಟದ. ಇದೇ ಪ್ರಪಂಚ. ಇದರಾಗ ಬಹಳ ಮುಳುಗಬಾರದು. ಮಾಡಬೇಕು. ಈಗ ನಾಟಕ ಮಾಡ್ತಿರ್ತಾರೆ. ಶೇಕ್ಸ್ಪಿಯರ್ ಭಾಳ ಚಲೋ ಹೇಳ್ತಾರೆ. ನಾಟಕ ಮಾಡ್ತಾರೆ. ನಾಟಕ ಮಾಡುವಾಗ ಪಾತ್ರಧಾರಿ ಆ ಪಾತ್ರವನ್ನು ಏನು ಮಾಡ್ತಾನಲ್ಲ, ಆ ಪಾತ್ರದೊಳಗೆ ಮುಳುಗಿರ್ತಾನ. ರಾಮನ ಪಾತ್ರ ಮಾಡಿದರೆ ರಾಮನಂಗ ಆಗಿರ್ತಾನೆ. ಸೀತೆಯ ಪಾತ್ರ ಮಾಡಿದರೆ ಸೀತಾದೇವಿಯ ಹಾಗ ಆಗಿರ್ತಾನೆ. ಆ ಪಾತ್ರದಾಗ ಮುಳುಗಬೇಕು. ಅವರಂಗ ನಡಿಬೇಕು, ಅವರಂಗ ನೋಡಬೇಕು, ಅವರಂಗ ಮಾತನಾಡಬೇಕು. ಏನು ಆ ಸ್ಟೇಜ್ ಮೇಲೆ ಬಂದಾಗ ಏನು ತನ್ಮಯಾಗಿ ಮಾಡ್ತಾನಲ್ಲ, ಅದೇ ಮುಳುಗೋದು.
ಚೆನ್ನಾಗಿ ಮಾಡಬೇಕು. ಆದರೆ ಒಳಗೊಳಗೆ ಗೊತ್ತಿರಬೇಕು, ಏನು ನಾ ಬ್ಯಾರೆ ಈ ಪಾತ್ರ ಬ್ಯಾರೆ. ಇದೇ ಮರೆತು ಹೋಯ್ತು ಅಂದ್ರೆ ಹೊರಗೆ ಬಂದಾಗೂ ಹಂಗ ನಡೆಯಕ್ಕೆ ಶುರು ಮಾಡಿದರೆ ಹೇಳಿ. ನಾಟಕ ಮುಗಿದದೆ, ಮರುದಿವ್ಸ ಬೆಳಿಗ್ಗೆ ಊರಾಗ ಹೊಂಟಾನ. ನಾಟಕದಾಗ ಏನು ಮಾಡಿದ್ದ ಅಂದ್ರೆ ಭೀಮನ ಪಾತ್ರ ಮಾಡಿದ್ದ, ಗದಾ ಹಿಡ್ಕೊಂಡು ಭೀಮನ ಪಾತ್ರ ಮಾಡಿದ್ದ. ಅದೇ ಹಾಡ, ಅದೇ ನಡಿಗೆ, ಅದೇ ಅದು ಏನು TV ಎಲ್ಲ ಅದೇ. ಸ್ಟೇಜ್ ಮೇಲೆ ಅವನು ಕೊಂಡಾಡಿದ್ರು, ಅಷ್ಟು ಸುಂದರವಾಗಿ ಮಾಡಿದ. ಹೊರಗೆ ಬಂದ, ಮುಂಜಾನೆ ಊರಾಗ ಹೊಂಟಾನ, ಸೋಲಾಪುರದಾಗ ಗದಾ ಹಿಡ್ಕೊಂಡು ಹೊಂಟಾನ. ಅವ ಮುಳುಗ್ಯಾನ, ಅಷ್ಟ ಮರ್ತಾನ. ಪಾತ್ರ ಮಾಡಬಾರದಂತಲ್ಲ, ಮರ್ಯಾಂಗ ಮಾಡಬಾರದು ಅಷ್ಟೇ. ಮರೆಸ್ತವ ಇವೆಲ್ಲ. ಅದರಾದ ಈಗ ಆಗುವುದಿಲ್ಲೇನು, ಚೇರ್ಮನ್ ಆಗಿರ್ತೇವೆ. ಅದು ಚೇರ್ಮನ್ಶಿಪ್ ಹೋಗಿ 20 ವರ್ಷ ಆಗಿರ್ತದ. ಏನು ಹೇಳ್ತೇವಿ, ಏನು ಹೇಳ್ತೇವಿ, ಎಕ್ಸ್ ಚೇರ್ಮನ್. ಎಕ್ಸ್ ಅಂದ್ರೇನು? ಇಲ್ಲ ಅಂತ ಅದರ ಅರ್ಥ. ನಾ ಚೇರ್ಮನ್ ಇಲ್ಲ ಅಂತ ಹೇಳ್ದಂಗೆ ಆಗ್ತದೆ. ಎಲ್ಲಿಂದರೇ ತಂದು ಯಾವಾಗರೇ ಹೇಳ್ತಾನಲ್ಲ, ಅದರಾಗ ಮುಳುಗ್ಯಾನ. 20 ವರ್ಷ ಅವ ಬದುಕೇ ಇಲ್ಲ. ಹಳಿದು ಮಾಜಿ ಅಂತ ಅನ್ನೋದಲ್ಲ ಮರಾಠಿಯೊಳಗೆ. ಮಾಜಿ ಅಂತ. ಮಾಜಿ ಅಂದ್ರೆ ಏನು? ಇಲ್ಲ ಅಂತ ಅದರ ಅರ್ಥ. ಈಗಿಲ್ಲ, ಹಿಂದೊಮ್ಮಿದ್ದ. ಇದ್ದಂದ ಬಳಿಕ ಮರೆತು ಹೋಗಬೇಕಲ್ಲ, ಅದು ಬಿಟ್ಟು ಬಿಡಬೇಕಲ್ಲ. ಹಂಗಾಗೋದಿಲ್ಲದ. ಮನಸ್ಸೆಲ್ಲ ಅದರಾಗ ಮಗ್ಗನಾಗಿರೋದರಿಂದ ಹೊಸ ಜೀವನ ಇಲ್ಲದ. ಹೊಸ ಜೀವನ ಇಲ್ಲ. ಅಷ್ಟು ವಸ್ತುವಿನಲ್ಲಿ ಆ ನಾಟಕದಲ್ಲಿ ಮುಳುಗಿರ್ತಾನೆ. ಹೊರಗೆ ಬಂದಾಗಲೂ ಅದೇ ಮಾಡಕ್ಕೆ ಶುರು ಮಾಡ್ದ ಅಂದ್ರೆ ಅವ ಬದುಕೋದನ್ನ ಮರೆತಾನ. ಪಾತ್ರಗಳು ಭಿನ್ನ ಭಿನ್ನ ಇರ್ತಾವ, ಆದರೆ ನಾವು ಮಾತ್ರ ಬೇರೆ ಇರ್ತೇವಿ ಅನ್ನೋದು ಗೊತ್ತಿರಬೇಕು. ಇಲ್ಲೇನು, ಈಗ ನೀವು ಲಗ್ನ ಆಗ್ತೀರಿ, ಅದೊಂದು ಪಾತ್ರ. ಪತಿ ಅನ್ನೋದೊಂದು, ಸತಿ ಅನ್ನೋದೊಂದು ಪಾತ್ರ ಅಷ್ಟೇ. ಪಾತ್ರಗಳು ಯಾವಾಗಲೂ ಹಂಗ ಇರಬಾರದು, ಯಾವಾಗಲೂ ಹಾಗೆ ಅಲ್ಲ. ಪಾತ್ರ ಮಾಡುವಾಗ ಅಷ್ಟೇ, ಆದರೆ ಬದುಕುವಾಗ ಬದುಕ. ನಾನು ಸತಿನೂ ಅಲ್ಲ, ನಾನು ಪತಿನೂ ಅಲ್ಲ, ನಾನು ಅನ್ನೋದು ನಾನು. ನಾನು ಒಕ್ಕಲಿಗನೂ ಅಲ್ಲ, ವ್ಯಾಪಾರಿಯೂ ಅಲ್ಲ, ಏನೂ ಅಲ್ಲ. ಅವುಗಳನ್ನು ಮಾಡಾಗಷ್ಟೇ ಒಕ್ಕಲಿಗ, ಆ ಅಂಗಡಿಯಲ್ಲಿ ಕೂತಾಗಷ್ಟೇ ವ್ಯಾಪಾರಿ. ಆ ಬಳಿಕ ನಾನೇ. ಅದು ಬಹಳ ಮಹತ್ವ. ಇದಕ್ಕೆ ಮುಳುಗೋದು ಅಂತ ಕರೀತಾರೆ. ಇದರಾಗ ಮುಳುಗೇ ಬಿಟ್ಟೇವಿ ಎಲ್ಲರೂ ನಾವು. ನಮ್ಮಲ್ಲಿ ಏನದ, ನಾವು ಎದಕ್ಕೆ ಬಂದೇವಿ, ಏನು ಮಾಡಬೇಕು, ನಾವಂದ್ರೆ ಏನು, ಸ್ವಲ್ಪರೇ ಯೋಚನೆ ಮಾಡಿ ಈ ಜಗತ್ತಿನಲ್ಲಿ ಪಾತ್ರ ಮಾಡಬೇಕು. ಆದರೆ ಗೊತ್ತಿರಬೇಕು, ಯಾವಾಗಲೂ ಪಾತ್ರ ಅಲ್ಲ. ಮನೆಯಾಗಿದ್ದಾಗ ಮನೆಯ ಪಾತ್ರ, ಹೊರಗಿದ್ದಾಗ ಹೊರಗೆ ಪಾತ್ರ. ಈಗ ತಾವೆಲ್ಲ ಬಂದಿರಿ ಅಲ್ಲ, ಇಲ್ಲೆಲ್ಲಿ ಪಾತ್ರಗಳು ಹೇಳಿ? ನಿಮ್ಮದು ಯಾವ ಪಾತ್ರ ಇಲ್ಲ. ಸುಮ್ಮನೆ ಪಾತ್ರ ಬಿಟ್ಟು ನಮ್ಮಷ್ಟಕ್ಕೆ ನಾವು ಕೂತೇವಲ್ಲ. ಈಗ ಸತಿ ಇಲ್ಲ, ಪತಿ ಇಲ್ಲ, ಪುತ್ರ ಇಲ್ಲ, ಪಿತಾ ಇಲ್ಲ, ಯಾರಿಲ್ಲ, ಸಾವುಕಾರಿಲ್ಲ, ಬಡವಿಲ್ಲ. ಸುಮ್ಮನೆ ತಣ್ಣ ಕೂತೇವಲ್ಲ. ಇದೇ ಬದುಕೋದು. 1 ತಾಸು ಸಾಕು ಬದುಕೋದು. ಅದು ಜೀವನವನ್ನು ಬದಲು ಮಾಡ್ತದೆ.
ಇಷ್ಟರೇ ಬದುಕ್ತೇವಲ್ಲ ಚಂದಾಗಿ. ಇದು ಬದುಕೋದು. ಇಲ್ಲದೆ ಇದ್ರೆ ಮನುಷ್ಯ ಮುಳುಗಿ ಹೋಗ್ತಾನ, ಕೊನೆಗೂ ಮುಳುಗಿ ಹೋಗ್ತಾನ. ಒಂದು ಮನೆ, ಒಬ್ಬ ಮನುಷ್ಯ 80 ವರ್ಷದ ವಯಸ್ಸು, ಹಾಸಿಗೆ ಹಿಡಿದ, ಭಾರೀ ಸಂಪತ್ತು, ನೆಲಮನೆ ಮಾಡಿದ್ದ, ಅಲ್ಲೆಲ್ಲ ಸಂಗ್ರಹ ಮಾಡಿದ್ದ, ಸಂಪತ್ತಿನ ಸಂಗ್ರಹ. ಇದು ನಡೆದ ಘಟನೆ ಯುರೋಪ್ ದೇಶದಲ್ಲಿ. ಭಾರೀ ಸಂಗ್ರಹ. ಇಡೀ 80 ವರ್ಷದ ಜೀವನವನ್ನು ಕಳೆದದ್ದ ಗಳಿಸೋದಕ್ಕಾಗಿ. ತಪ್ಪಲ್ಲ, ಮುಂದೆ ಕಥೆ ನೋಡಬೇಕು ಏನಾಯಿತು. ಆ ಬಳಿಕ ಹಾಸಿಗೆ ಹಿಡಿದ, ಡಾಕ್ಟರ್ ಬಂದರು, ಎಲ್ಲ ಪರೀಕ್ಷಾ ಮಾಡಿದರು. ಅವ್ರು ಹೇಳಿದರು, ಎಲ್ಲದರ ಮೇಲೆ ಔಷಧ ಆದ, ಮುಪ್ಪಿನ ಮೇಲೆ ಎಲ್ಲಿರ್ತದೆ. ಅದಕ್ಕೆ ಒಂದು ದಿವಸ ಹಿಂಗೆ ಒಂದು ದಿವಸ ಹಂಗೆ ನೀವು ಮಾನಸಿಕವಾಗಿ ತಯಾರಿ ಮಾಡ್ಕೋರಿ ಅಂದ ಡಾಕ್ಟ್ರ್. ಗೊತ್ತಾಯ್ತಲ್ಲ. ಮತ್ತೆ ನಾಳೆ ತಾವು ಬನ್ನಿ. ನಮಸ್ಕಾರ.